ಮೇ ತಿಂಗಳ ಮೆಗಾ ಫಿನಾಲೆ ಇದು ಪಂದ್ಯಾವಳಿ ಆದಂಗೆ ಆಗ್ಬಿಟ್ಟಿದೆ. ಫಸ್ಟ್ ಆದಂತಹ ಪಂದ್ಯಾವಳಿಗಳು, ಆಮೇಲೆ ಸೆಮಿಫೈನಲ್ಲು, ಅದಾದ ನಂತರ ಈಗ ಫೈನಲ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಇದು ಫೈನಲ್ ಅಂದ್ಕೊಂಡೇ ಇಲ್ಲಿಗೆ ಮುಗಿಯುತ್ತಾ ಅಥವಾ ಗೊತ್ತಿಲ್ಲ, ಏನಾಗುತ್ತೆ ಈಗ ಅನ್ನುವಂಥ ಹಗ್ಗಜಗ್ಗಾಟ ಇದೆ. ಬಟ್ ಹೋಗಿದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ. ಕೆಲವರು ಹೇಳ್ತಾರೆ ಮೇ ತಿಂಗಳು 2ನೇ ವಾರ 3ನೇ ವಾರದಲ್ಲಿ ಗುಡ್ ನ್ಯೂಸ್ ಅಂತಿದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗುಡ್ ನ್ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ಬೆಳವಣಿಗೆಗಳು ಏನು, ಎಲ್ಲ ಕತೆಗಳು ಈಗ ಗೋಜಲಮಯವಾಗಿದೆ. ಆದರೆ ಮೇ ತಿಂಗಳೇ ಫೈನಲ್ಲು ಅಂತಿದ್ದಾರೆ. ಹೇಗೆ? ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ಕಾಂಗ್ರೆಸ್ನಲ್ಲಿ ಹತ್ತಿರವಾದ ಮೇ ಮೆಗಾ ಡೇ. ನಾಯಕತ್ವ ಬದಲಾವಣೆ ಆಗೇ ಬಿಡುತ್ತಾ? ಸಿದ್ದರಾಮಯ್ಯ ಸೇಫಾ, ಡಿಕೆಗೆ ಪಟ್ಟಾನ? ಕಾಂಗ್ರೆಸ್ನಲ್ಲಿ ನೀ ಕೊಡೆ ನಾ ಬಿಡೆ ಪಾಲಿಟಿಕ್ಸ್ ಜೋರಾಗಿದೆ. ಇವತ್ತು ಸಿಗುತ್ತೆ, ನಾಳೆ ಸಿಗುತ್ತೆ ಅನ್ನೋ ಅಧಿಕಾರ ಹಂಚಿಕೆ ಮುಂದೂಡಿಕೆ ಆಗ್ತಾನೆ ಇದೆ. ಹೈಕಮಾಂಡ್ ಬಾಗಿಲು ಬಡಿದಿದೆ ಬಂತು, ದೆಹಲಿ ದಂಡಯಾತ್ರೆ ಮಾಡಿದ್ದೇ ಬಂತು. ಡಿಕೆ ಶಿವಕುಮಾರ್ ಹೈಕಮಾಂಡ್ ಅದ್ಯಾವಾಗ ವರ ನೀಡುತ್ತೋ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಈ ಮಧ್ಯೆ ಮೇ ತಿಂಗಳಲ್ಲಿ ಮೆಗಾ ಡೇಗೆ ಡೆಡ್ಲೈನ್ ಫಿಕ್ಸ್ ಆಗಿದೆ. ಮುಂದಿನ ತಿಂಗಳ ಮೊದಲ ವಾರದಲ್ಲೇ ಗದ್ದುಗೆ ಗುದ್ದಾಟಕ್ಕೆ ಬ್ರೇಕ್ ಬೀಳುವಂತೆ ಕಾಣ್ತಾ ಇದೆ. ಹೈಕಮಾಂಡ್ನಲ್ಲಿ ಡಿಕೆಶಿ ಗೇಮ್ ಶುರುವಾಗಿದ್ರೆ, ಬೆಂಗಳೂರಿನಲ್ಲಿ ಸಿಎಂ ಸೈಲೆಂಟ್ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ಇಬ್ಬರ ಜಗಳದಲ್ಲಿ ನಾವು ಯಾರ ಕಡೆಗೆ ಹೋಗಬೇಕು ಅನ್ನೋ ಗೊಂದಲದಲ್ಲಿ ಕಾಂಗ್ರೆಸ್ನ ಕೆಲವು ಶಾಸಕರು ಸಿಲುಕಿದ್ದಾರೆ. ನಾನು ಯಾವತ್ತೂ ಚರ್ಚೆ ಮಾಡಕ್ ಹೋಗಿಲ್ಲ. ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ರು ಹೇಳಿದ್ದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಎಸ್, ಕಾಂಗ್ರೆಸ್ನಲ್ಲಿ ಮೇ ಮೆಗಾ ಡೇ ಹತ್ತಿರ ಆಗಿದೆ. ಹಲವು ಕಾಂಗ್ರೆಸ್ ಶಾಸಕರಿಗೆ ಈಗಾಗಲೇ ಢವಢವ ಶುರುವಾಗಿದೆ. ಸೇಫ್ ಲೈನ್ ಕಡೆ ಹಲವು ಕಾಂಗ್ರೆಸ್ ಶಾಸಕರು ಚಿತ್ತ ಹರಿಸಿದ್ದಾರೆ. 40ರಿಂದ 50 ಶಾಸಕರು ಹೈಕಮಾಂಡ್ ಗೆರೆಗಾಗಿ ಎದುರು ನೋಡ್ತಿದ್ದಾರೆ. ಯಾರ ಬಣದಲ್ಲೂ ಗುರುತಿಸಿಕೊಳ್ಳದೆ ಕೆಲ ಶಾಸಕರು ಜಾಣತನ ಪ್ರದರ್ಶನ ಮಾಡ್ತಾ ಇದ್ರೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರ ಕಡೆಗೂ ಜೈ ಜೈ ಅಂತ ರಾಗ ಹಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಯಾರು ಯಾರ ಕಡೆ ಹೋಗ್ತಾರೆ, ಕಡೆ ಆಟ ಬದಲಾಯಿಸ್ತಾರಾ ಎಂಬ ಪ್ರಶ್ನೆ ಮೂಡಿದೆ. ಮೇ 21 ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಆಗುತ್ತೆ. ಸಿದ್ದರಾಮಯ್ಯ ಅವರು ಸಿಎಂ ಆಗಿ 3 ವರ್ಷ ಆಗುತ್ತೆ. ಏನಾದರೂ ಬದಲಾವಣೆಗಳಾಗುತ್ತಾ? ಈ ರೀತಿ ಕಾಂಗ್ರೆಸ್ನ ಒಳಗಡೆ ಕಾಂಗ್ರೆಸ್ನ ಶಾಸಕರುಗಳಿಗೆ ಒಂದು ರೀತಿ ಗೊಂದಲ ಉಂಟಾಗಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಕುತೂಹಲ ಇರತಕ್ಕಂಥದ್ದು. ಹಾಗಾಗಿ 50ಕ್ಕೂ ಹೆಚ್ಚು ಶಾಸಕರು ಸೇಫ್ ಲೈನಲ್ಲಿ ಇದ್ದಾರೆ. ಅಂದರೆ ಅವ್ರ ಕಡೆನೂ ಇಲ್ಲ, ಇವ್ರ ಕಡೆನೂ ಇಲ್ಲ. ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೇವೆ ಅನ್ನೋ ಮಾತುಗಳನ್ನು, ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿದ್ದಾರೆ. ಹಾಗಿದ್ರೆ ಮೇ ಮೆಗಾ ಡೇ ಯಾವತ್ತು ಬರುತ್ತೆ? ಮೇ 15 ಬರುತ್ತೋ, ಅಥವಾ ಡಿ ಕೆ ಶಿವಕುಮಾರ್ ಅವರ ಬರ್ತ್ಡೇಗೆ ಏನಾದರೂ ಗಿಫ್ಟ್ ಸಿಗುತ್ತೋ, ಅಥವಾ ಶಾಕ್ ಸಿಗುತ್ತೋ, ಎಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ನವೆಂಬರ್ ಕ್ರಾಂತಿಯಿಂದ ಆರಂಭವಾಗಿ ಮೇ ಕ್ರಾಂತಿ. ಡಿ ಕೆ ಶಿವಕುಮಾರ್ ಬರ್ತ್ಡೇಗೆ ಸಿಗುತ್ತಾ ಶುಭ ಸುದ್ದಿ? ಯಾರ ಬಣದಲ್ಲೂ ಗುರುತಿಸಿಕೊಳ್ಳದ ಶಾಸಕರಿಗೆ ಫಜೀತಿ. ಇದು 2025ರ ನವೆಂಬರ್ ಕ್ರಾಂತಿಯ ಸುದ್ದಿ. ಅಂದೇ ಅಧಿಕಾರದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತೆ ಅನ್ನೋ ಟಾಕ್ ಜೋರಾಗಿತ್ತು. ದೆಹಲಿ ದಂಡಯಾತ್ರೆ ನಡೆಸಿದ್ದ ಡಿಕೆ ಶಿವಕುಮಾರ್ ಬಣದ ಶಾಸಕರು ಅಧಿಕಾರದ ಕುರ್ಚಿ ಮೇಲೆ ತಮ್ಮ ನಾಯಕನಿಗಾಗಿ ಟವಲ್ ಹಾಕಿದ್ರು. ಎಲ್ಲಾ ರಾಜಕೀಯ ಬೆಳವಣಿಗೆ ನಂತರ ಹೈಕಮಾಂಡ್ ನಾಯಕರು ಕೂಡ ಬೆಂಗಳೂರಿಗೆ ಬಂದು ಒಂದು ರೌಂಡ್ ಮೀಟಿಂಗ್ ಮುಗಿಸಿ ಹೋದ್ರು. ಇದೆಲ್ಲ ಆದ್ಮೇಲೆ ಕಾಂಗ್ರೆಸ್ನಲ್ಲಿ ವಾತಾವರಣ ತಣ್ಣಗಾಯಿತು. ಅಂದು ಹೈಕಮಾಂಡ್ ನಾಯಕರಿಗೆ ಹೊಸ ಡೆಡ್ಲೈನ್ ಕೊಟ್ಟು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ತು. ಆದ್ರೆ ಪಿಕ್ಚರ್ ಈಗ ಅಂದಿನಂತಿಲ್ಲ. ಈ ಬಾರಿ ದೆಹಲಿ ಅಂಗಳದಲ್ಲಿ ಡಿಕೆ ಶಿವಕುಮಾರ್ ಬರೀ ಅಟೆಂಪ್ಟ್ ಮಾಡಿದ್ದಲ್ಲ, ಬದಲಿಗೆ ಡೂ ಆರ್ ಡೈ ಅನ್ನೋ ದಾಟಿಯಲ್ಲಿ ಸಂದೇಶ ಕೊಟ್ಟು ಬಂದಿದ್ದಾರೆ. ಬಾಯ್ ಬಿಟ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ನಾನು ಮಾತಾಡಿದೀವಿ, ಟೈಮ್ ಬಂದಾಗ ಎಲ್ಲವೂ ಗೊತ್ತಾಗುತ್ತೆ, ನಾನೇನು ಮಾತಾಡಲ್ಲ ಅಂತಾನೆ ಮಾರ್ಮಿಕವಾಗಿ ಹೇಳ್ತಿದ್ದಾರೆ. ಹೀಗೆ ಕಳೆದ ನವೆಂಬರ್ ಕ್ರಾಂತಿಯಿಂದ ಆರಂಭ ಆಗಿ ಮೇ ಕ್ರಾಂತಿಗೆ ಗದ್ದುಗೆ ಫೈಟ್ ಬಂದು ನಿಂತಿದೆ. ಮೇನಲ್ಲಿ ಕೆಲ ಬೆಳವಣಿಗೆಗಳು ಆಗಲಿದೆ ಅಂತ ಸಿಎಂ ಟೀಮ್ ಹೇಳ್ತಾ ಇದೆ. ಈ ನಡುವೆ ದಿಲ್ಲಿಯಲ್ಲಿ ಠಿಕಾಣಿ ಹೂಡಿ ತಂತ್ರ ಮಾಡಿದ್ದ ಡಿಕೆಶಿ ಹೈಕಮಾಂಡ್ ನಿರ್ಧಾರವನ್ನ ಎದುರು ನೋಡ್ತಿದ್ದಾರೆ. ಮೇ 15ಕ್ಕೆ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬ ಇದ್ದು, ಇದಕ್ಕೂ ಪೂರ್ವದಲ್ಲಿ ಅಥವಾ ಅದೇ ದಿನ ಕನಸಿನ ಕುರ್ಚಿ ಮೇಲೆ ಕೂತ್ಕೊಳ್ಳೋ ಲೆಕ್ಕಾಚಾರ ಹಾಕ್ತಿದ್ದಾರೆ. ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್. 2 ದಿನದಲ್ಲಿ ದೆಹಲಿಗೆ ರಾಹುಲ್ ಗಾಂಧಿ ವಾಪಸ್. ಅಧಿಕಾರ ಲೆಕ್ಕಾಚಾರಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್. ಸಿಎಂ ಹಾಗೂ ಡಿಸಿಎಂಗೆ ದೆಹಲಿ ನಾಯಕರು ಬುಲಾವ್ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಅಧಿಕಾರ ಲೆಕ್ಕಾಚಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೂ 2 ದಿನದಲ್ಲಿ ರಾಹುಲ್ ಗಾಂಧಿ ದೆಹಲಿಗೆ ವಾಪಸ್ ಆಗಲಿದ್ದಾರೆ. ಹೀಗಾಗಿ ಏಪ್ರಿಲ್ 29ನೇ ತಾರೀಕು ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕ ಆಗುವ ಸಾಧ್ಯತೆ ಇದೆ. ದೆಹಲಿಗೆ ಕರೆಸಿ ಮಾತನಾಡೋಕೆ ಎಐಸಿಸಿ ಮಟ್ಟದಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ಇಬ್ಬರನ್ನ ಕೂರಿಸಿ ಮಾತಾಡೋದಕ್ಕೆ ಅಧಿಕೃತ ದಿನಾಂಕ ಕೂಡ ಅಂದೇ ನಿಗದಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ದೆಹಲಿ ಅಂಗಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪವರ್ ಕ್ಲೈಮ್ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಸಿಎಂ ಡಿಸಿಎಂ ದೆಹಲಿ ಬುಲಾವ್ ಲೆಕ್ಕಾಚಾರದ ಕೌಂಟ್ ಡೌನ್ ಶುರುವಾಗಿದೆ. ಮುಂಬರುವ ಏಪ್ರಿಲ್ 29ರಿಂದ ಮೇ 4ರ ನಡುವೆ ಮಾತುಕತೆಗೆ ಡಿಕೆ ಶಿವಕುಮಾರ್ ಕಂಡೀಷನ್ ಹಾಕಿದ್ದಾರಂತೆ. ಈ ಮಧ್ಯೆ ಇನ್ನು ಏಪ್ರಿಲ್ 28ಕ್ಕೆ ರಾಹುಲ್ ಗಾಂಧಿ ವಾಪಸ್ ಆಗ್ತಾ ಇದ್ದ ಹಾಗೆ 29ಕ್ಕೆ ಮಾತುಕತೆ ನಡೆಸುವ ಭರವಸೆಯನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಆದ್ರಿಂದ ಏಪ್ರಿಲ್ 29 ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕ ದಿನ ಆಗುವ ಸಾಧ್ಯತೆ ಇದೆ. ಅವತ್ತು ಹೈಕಮಾಂಡ್ ಹೊಸ್ತಿಲಲ್ಲಿ ಚರ್ಚೆ ನಡೆಯಲಿದೆ.
ತದನಂತರದಲ್ಲಿ ರಾಜ್ಯದಲ್ಲಿ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚರ್ಚೆಗಳು ಶುರುವಾಗಿದ್ದಾವೆ. ಈ ನಡುವೆ 2 ದಿನಗಳ ಹಿಂದೆ ದೆಹಲಿಗೆ ಭೇಟಿ ಕೊಟ್ಟಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿರುವಂತಹ ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ದೆಹಲಿಯಲ್ಲಿಲ್ಲ. ಅವರು ಏಪ್ರಿಲ್ 28ನೇ ತಾರೀಕು ದೆಹಲಿಗೆ ಮರಳುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಏಪ್ರಿಲ್ 28ರಿಂದ ಅಥವಾ 29ರಿಂದ ಮೇ 4ರ ಒಳಗೆ ಒಂದು ಅಂತಿಮ ನಿರ್ಧಾರವನ್ನು ಸ್ಪಷ್ಟಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರ ಮುಂದೆ ಮನವಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹೀಗಾಗಿ ಏಪ್ರಿಲ್ 29ರಿಂದ ಮೇ 4ರವರೆಗೆ ಕ್ರೂಷಿಯಲ್ ಟೈಮ್ ಅನ್ನುವಂಥದ್ದು ಈಗ ಫಿಕ್ಸ್ ಆಗಿರುವಂಥದ್ದು. ಹೀಗಾಗಿ ಈ ಸಮಯದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ಅಂತಿಮ ನಿರ್ಧಾರ ಹೈಕಮಾಂಡ್ನಿಂದ ಪ್ರಕಟ ಆಗಬಹುದು ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿದೆ. ಸಿಎಂ ಬೆಂಬಲಿಗರಿಗೂ ಸಿಗದ ಕ್ಲಾರಿಟಿ, ಸಿದ್ದರಾಮಯ್ಯ ನಡೆ ನೋಡಿ ತಂತ್ರಗಾರಿಕೆ. ರಾಜ್ಯದಲ್ಲಿ ಗದ್ದುಗೆ ಗುದ್ದಾಟದ ಬಗ್ಗೆ ಸಿಎಂ ಬೆಂಬಲಿಗರ ನಡೆ ನಿಗೂಢವಾಗಿದೆ. ಸಿದ್ದರಾಮಯ್ಯ ನಡೆ ಬಗ್ಗೆ ಕ್ಲಾರಿಟಿ ಸಿಗ್ತಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಹೆಜ್ಜೆ ನೋಡಿ ಹೆಜ್ಜೆ ಹಾಕೋಕೆ ಸಿಎಂ ಆಪ್ತ ಬಳಗ ತಂತ್ರಗಾರಿಕೆ ಹಿಡಿತಾ ಇದೆ. ದೆಹಲಿ ಮಟ್ಟದಲ್ಲಿ ಸಿಎಂ ಡಿಸಿಎಂ ನಾಯಕತ್ವ ಮಾತುಕತೆಗೆ ಕರೆದಾಗಲೇ ಹೈಕಮಾಂಡ್ ಕದ ತಡ್ತಾರ ಅಥವಾ ಮೊದಲೇ ದೆಹಲಿ ಅಂಗಳಕ್ಕೆ ಕಾಲಿಡ್ತಾರ ಎಂಬ ಪ್ರಶ್ನೆ ಮೂಡಿದೆ. ಸಿಎಂ ಟೀಮ್ ಇಲ್ಲಿ ಸೇಫ್ ಗೇಮ್ ಪಾಲಿಟಿಕ್ಸ್ ಆಡುತ್ತಾ, ರಫ್ ಅಂಡ್ ಟಫ್ ಗೇಮ್ ಪ್ಲೇ ಮಾಡುತ್ತಾ ಎಂಬುದನ್ನ ಇನ್ನೂ ಖಾತ್ರಿಯಾಗಿಲ್ಲ. ಮೇ ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ ಪಾಲಿನ ಪವರ್ ಫೈಟ್ ಜೋರಾಗುವ ಸಾಧ್ಯತೆ ಇದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಅಧಿಕಾರ ಹಸ್ತಾಂತರದ ಬಗ್ಗೆ ವಿಶ್ವಾಸದಲ್ಲಿದೆ. ಡಿಕೆ ಬ್ರದರ್ಸ್ ಅಷ್ಟೊಂದು ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ಡಿಕೆ ಮಧ್ಯೆ ಏನೋ ಒಪ್ಪಂದ ಆಗಿದೆ. ಪಕ್ಷ ಅಧಿಕಾರಕ್ಕೆ ಬರೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕಾರಣ ಅಂತ ಬೆಂಬಲಿಗರು ವಾದಿಸಿದ್ದಾರೆ. ನಮ್ಮ ನಾಯಕರಾದಂಥ ಡಿಕೆ ಶಿವಕುಮಾರ್ ಸಾಹೇಬರು ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಹೊರೆಯನ್ನು ತೆಗೆದುಕೊಂಡು ಇವತ್ತು ಗಿವನ್ ಅ ಲಾಟ್ ಆಫ್ ಎಫರ್ಟ್. ಇವತ್ತಿನ ದಿನ ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ಮೇ 15ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಭಾಳಷ್ಟು ಆಶಾಭಾವನೆಯಲ್ಲಿ ಭಾಳಷ್ಟು ಜನ ನನ್ನಂಥ ಕಾರ್ಯಕರ್ತರುಗಳು ಇದ್ದಾರೆ ಅಂತ ಅನ್ಕೋತೀನಿ. ಹೈಕಮಾಂಡ್ ಹಂತದಲ್ಲಿ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹಂತದಲ್ಲಿ ಏನೇನು ನಡೆದಿದೆಯೋ ಚರ್ಚೆಗಳು ನಮಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಅವರು ಡೆಲ್ಲಿಗೆ ಹೋಗ್ತಾರೆ ಅಂತಂದರೆ ಹೋಗ್ತಾ ಬರ್ತಾ ಇರೋದು ಸಹಜವಾಗಿ ಹೋಗ್ತಾ ಇರ್ತಾರೆ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ನಾನು ಭಾವಿಸ್ತೀನಿ. ಗೊತ್ತಿಲ್ಲ, ಎಲ್ಲರಿಗೂ ಆಸೆ ಇರುತ್ತೆ. ಆಸೆ ಈಡೇರುತ್ತಾ ಸಮಯ ಬಂದಾಗ ಅದಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗ್ತದೆ. ಟಿಸಿಎಂ ಟೀಮ್ ತಂತ್ರವನ್ನ ರೂಪಿಸ್ತಾ ಇದ್ರೆ ಸಿಎಂ ಟೀಮ್ ಪ್ರತಿತಂತ್ರವನ್ನ ರೂಪಿಸ್ತಾ ಇದೆ. ಇದ್ಯಾವುದರ ತಂಟೆ ಬೇಡ ಅಂತ ಇರುವ ಶಾಸಕರ ಬಣವು ಕಾಂಗ್ರೆಸ್ನಲ್ಲಿದೆ. ತಟಸ್ಥ ನೀತಿ ಅನುಸರಿಸ್ತಾ ಇರುವ ಈ ಟೀಮ್ ಫಜೀತಿಗೆ ಸಿಲುಕಿದೆ. ಹೈಕಮಾಂಡ್ ನಿರ್ಧಾರ ಏನು, ಸಿಎಂ ಡಿಸಿಎಂ ನಡುವಿನ ಒಪ್ಪಂದ ಏನು, ಎರಡೂ ವಿಚಾರದ ಬಗ್ಗೆ ಕ್ಲಾರಿಟಿ ಇಲ್ಲದೆ ಹೈಕಮಾಂಡ್ ಕಡೆ ನೋಡ್ತಾ ಇದೆ. ಕಡೆಯ ಕ್ಷಣದ ತನಕ ಹೈಕಮಾಂಡ್ ಹೇಳ್ದಂಗೆ ಕೇಳೋಕೆ ಪ್ಲಾನ್ ಮಾಡಿದ್ದಾರೆ. ಈ ಎಲ್ಲ ರಾಜಕೀಯ ಮೇಲಾಟಕ್ಕೆ ಮೇನಲ್ಲೇ ಉತ್ತರ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.